ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು ಊರಿಗೆ ಬಂದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು. ನೋಡಬೇಕು, ವಿಕ್ರಾಂತು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಟೀ ಬ್ರೆಡ್ಡು ತೊಗೊಂಡು ತಿಂತಾಯಿದ್ದಾನೆ. ಅವನು ಗ್ಯಾಸ್ ಕಟ್ಟಿನ ಮೇಲೆ ಕೂತ್ಕೊಂಡ್ಬಿಡೋದು ಅವ್ರ ಅಜ್ಜಿ ಜೊತೆ. ಅದನ್ನು ತಿಂದು ಆಮೇಲೆ ಮಮ್ಮಿ ಇವತ್ತು ಎಲ್ಲ ಕಾಳು ಮಿಕ್ಸ್ ಇರೋದು ಮೊಳಕೆ ಹಾಕಿಟ್ಟಿದ್ರು. ಸೊ ಮೊಳಕೆ ಬರ್ಸಿದ ಕಾಳನ್ನ ಇವತ್ತು ರೊಟ್ಟಿ ಮಾಡಿದ್ರೆ ಅದ್ರ ಜೊತೆ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಇವನು ಇಲ್ಲಿ ನೋಡ್ಬೋದು, ಬ್ರೆಡ್ ತೋರಿಸ್ತಾನೆ. ಬ್ರೆಡ್ ಖಾಲಿ ಆಗೋವರೆಗೂ ಅಲ್ಲೇ ಗ್ಯಾಸಿನ ಕಟ್ಟೆ ಮೇಲೆ ಕೂತ್ಕೊಂಡು ತಿಂತಾ ಇದ್ದಾನೆ. ಆರು ಇವಾಗ ಎದ್ಲು, ಇಲ್ಲೇ ಬೆಡ್ ಮೇಲೆ ಇದ್ಲು. ಯಾಕಂದರೆ ಅವಳನ್ನೇ ಮಾತಾಡಿಸ್ತಾ ಇದ್ದೆ, ನಗಸಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆರ್ವಿ ಆರ್ವಿ ಅಂತ ಸ್ಮೈಲ್ ಮಾಡಲೋ ಬೇಡ ಅಂತ ಸ್ಮೈಲ್ ತೋರಿಸ್ತಾ ಇದ್ದಾಳೆ. ಬ್ರೆಡ್ ತಿಂದಾದ್ಮೇಲೆ ಮತ್ತೆ ಮೊಳಕೆ ಹೊಡ್ಸಿದ ಕಾಳು ಒಂದು ಬಟ್ಲಲ್ಲಿ ಹಾಕ್ಕೊಟ್ರೆ ತಿಂತಾಯಿದ್ದಾರೆ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೋಹ ಅಂತೀವಲ್ಲ, ಅವಲಕ್ಕಿ ಅಂತೀವಿ ನಮ್ಮ ಸೈಡು. ಅವಲಕ್ಕಿ ಮಾಡ್ತಾಯಿದ್ರು, ಮಮ್ಮಿ ಮಾಡಿಟ್ಟಿದ್ರು. ಸೊ ಅವಲಕ್ಕಿ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಆಮೇಲೆ ಆರ್ವಿಗೆ ಗಂಜಿ ಮಾಡಿದರು. ಗಂಜಿನ ಮಾಡಿಟ್ಟಿರ್ತೀವಿ. ಸೊ ಬೆಳಗ್ಗೆ ಒಳಗೆ ಗಂಜಿನ ತಿನ್ನಿಸೋದು, ಎಲ್ಲ ಕಾಳು ಹುರಿದ್ಬಿಟ್ಟು ಮಾಡಿರೋದು. ಆಮೇಲೆ ಅವಲಕ್ಕಿಲಿ ಮೊಸರು ಮಮ್ಮಿ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗಿನ ಅಡುಗೆ ಮಾಡಿಬಿಡ್ತಾರೆ. ಸೊ ಮನೆಯಲ್ಲಿ ಡೈಲಿ ಜೋಳದ ರೊಟ್ಟಿ, ರೈಸು, ಕೆನೆರ ಸಾಂಬಾರು ಇರುತ್ತೆ. ಸೈಡಿಗೆ ಇಟ್ಟಿರ್ತೀವಿ ಫ್ರಿಜ್ಜಲ್ಲಿ. ಸೊ ಒಂದು ವಾರ ಬಂದುಬಿಟ್ಟು ಮೊಳಕೆ ಕಾಳು ಮಾಡಿದ್ರಲ್ಲ, ಅದರದ್ದು ಪಲ್ಯ ಕೆನೆ ತೆಗೆದು ಮೊಸರು ಹಾಕೋ ರೊಟ್ಟಿ ಮಾಡಿದರು ಅವಲಕ್ಕಿಗೆ. ಕಾಳಲ್ಲಿ ಎಲ್ಲ ಥರ ಕಾಳು ಮಿಕ್ಸ್ ಇರುತ್ತೆ ಅದು. ಆಮೇಲೆ 2 ಬಾಯ್ಲ್ಡ್ ಎಗ್ ಕುದಿಯೋಕ್ಕಿಟ್ಟಿದ್ರು ಮಧ್ಯಾಹ್ನ. ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಸೊ ನಮಗೆ 2 ಬಾಯ್ಲ್ಡ್ ಎಗ್ಗು, ರೊಟ್ಟಿ, ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯ್ದು ಕಲ್ಲಂದು ಚಟ್ನಿ, ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ತಿಂತಾಯಿದ್ದೆ.
ಇಲ್ಲಿ ಆರ್ವಿ ಅವರಪ್ಪನ ಬಾ 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 ಅಂತ ಕರಿತಾ ಇದ್ಲು. ಅವಳು ಮುಂದೆ ಅಡ್ಡಾಡ್ತಾ ಇದ್ರೆ ಬಾ 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 ಅಂತ ಕರಿತಾ ಇದ್ಲು. ಈವ್ನಿಂಗು ಆರ್ವಿಗೆ ಪೊಮೊಗ್ರೆನೇಟ್ ಕೊಡೋಣ ಅಂತ ಜ್ಯೂಸರಲ್ಲಿ ಹಾಕಿ ಪೊಮೊಗ್ರೆನೇಟ್ ಹಾಕ್ಕೊಡ್ತಾಯಿದ್ರೆ ಇವನು ಅದೇ ಜ್ಯೂಸರಲ್ಲಿ ನಾನು ಕುಡಿತೀನಿ ಅಂತ ಅವಳ ಕೈಗೆ ಕೊಡ್ತಾ ಇರಲಿಲ್ಲ ಜ್ಯೂಸರು. ಅವಳು ಬಿಡ್ತಾನೆ ಇರಲಿಲ್ಲ. ಅವನು ಹಿಂದಿಂದೇನೆ ಉಳ್ತಾ ಹೋಗ್ತಿದ್ರೆ ಅವನು ಸೈಡಲ್ಲಿ ಬಂದು ಏನು ಮಾತು ಕೇಳಲ್ಲ, ಏನು ಬೇಡ ಅನ್ನಂಗಿಲ್ಲ ಅವನಿಗೆ. ಬೇಡ ಅಂದರೆ ಹಠ ಶುರು ಆಗೋಗುತ್ತೆ. ಬೇಕಂತ ಕೇಳ್ಕತ್ತಾನ ಪಾಪ, ಕುಡ್ದೋ ಇಲ್ಲ ಸೈಡ್ ಇಟ್ಕೊಂತೆ. ಬೇಗ ತಿನ್ನಮ್ಮ. ಅಯ್ಯೋ ಮೂತೆಲ್ಲ ರಕ್ತ ಆಯ್ತು ಪಾಪ. ನಾವು ಪಿಚ್ಕಂದ್ರೆ ಪಾಪ ಅದೇನು ಅಯ್ಯೋ ರಕ್ತ ಇದ್ದೋ ಮೂತೆಲ್ಲ ರಕ್ತ ಆಯ್ತೋ. ಅಂದ್ರೆ ರಕ್ತ ನಿಮ್ಮ ಮೂತಿ. ಮೂತಿ ಎಲ್ಲ ರಕ್ತ ಆಯ್ತು. ಇವನ್ ಮಾಡಕ್ಕೆ ನಿಮ್ಗೆ ಅರ್ಜೆಂಟ್ ಹಾಕೊಡ್ತಾ ಇದ್ರೆ ಶೇಂಗೆ ಚಕ್ಕೆ ಕೊಡ್ತೀನಿ ತಗೊಂಡ್ ಬಾ. ನಿನ್ ಕೊಡ್ತೀನಿ ಶೇಂಗೆ ಚಕ್ಕೆ ಕೊಡು, ನಿನ್ ಕೊಡ್ತೀನಿ. ಇದು ಕೊಡ್ತೀನಿ ನಿನ್ಗೆ. ಇದು ಕೊಡು. ಎಲ್ಲ ಇಟ್ಟ ಅಂತ. ಹೌದಪ್ಪ, ಬೂಸ್ಟ್ ಪುಡಿ. ಹೋಗು. ಇದೇನ್ ಮಾಡ್ಬೇಕು? ಹೇರ್ ಕಟ್ ತೋರಿಸ್ತೀನಿ ನಿಂದು. ಹಿಂಗೊಳ್ಳಿ ಚಿನ್ನು, ಸೈಡಲ್ಲಿ ಹೊಳ್ಳಿ ಹೇರ್ ಕಟ್ ಮಾಡೋಣ. ಹಿಂಗೊಳ್ಳಿ ವಿಡಿಯೋ ಮಾಡಿಲ್ಲ ನೋಡಿ, ಕಟ್ ಮಾಡೋಣ. ವಿಕ್ರಾಂತ್, ತಂಗಿದ್ ಕೊಡು ಬಂಗಾರ, ಅದು ಜ್ಯೂಸರು ಅಷ್ಟು ಫುಲ್ ತುಂಬಿಸ್ಬೇಡ, ಹೊರಗೆ ಬೀಳತ್ತ. ಗ್ಲಾಸಲ್ಲಿ ಇಡಿ ಪಕ್ಕ. ಒಂದಿಷ್ಟು ತೆಗಿ ತಗದು ಚುಚ್ಚು. ಅಷ್ಟು ಹಿಡಿಯಲ್ಲೋ ಅದು. ನೀ ಹೊರಗೆ ಹೋಗು. ಹೋಗ್ತೀನೋ ಅಷ್ಟು ಹಿಡಿಯಲ್ಲ ಅದು. ಚಲ್ತೈತೆ ಎಲ್ಲ ಇರಿಬೇಕ. ಗಲೀಜ್ ನನ್ನ ಮಗ. ಹಚ್ಬೇಕು, ಹಚ್ಕೋ. ಹಿಂಗೆ ಮಾಡ್ತಿ. ಇದು ಎಲ್ಲೋ ಕಲರ್ ಹಚ್ಬೇಕು ಇದಕ್ಕೆ. ಇಲ್ಲಿ ಕೊಟ್ಟಾಗ ಫಸ್ಟ್ ಡ್ರೆಸ್ ತಗೋಬೇಕಾಗ. ಮತ್ತು ವೆರಿ ಗುಡ್. ಮನೆ ಸ್ಟಾರ್ಟ್. ಇಲ್ಲಿ ಕೆಂಪು ಇಲ್ಲ ಮನೆಗೆ ಇಲ್ಲಿ. ವೆರಿ ಗುಡ್. ವಿಂಡೋಸ್ ಇದು ವಿಂಡೋ. ಇದು ವಿಂಡೋ. ಇಲ್ಲೊಂದು ವಿಂಡೋ. ಆಮೇಲೆ ಗ್ರೀನ್ ಡೋರ್. ಮಮ್ಮಿಗೆ ತೋರಿಸ್ಬೇಕಲ್ಲ ಈಗ. ಸೂಪರ್. ಅಲ್ಲಿ ಸೈಡಲ್ಲಿ ಟ್ರೀ ಕಲರ್ ಮಾಡು, ಗ್ರೀನ್ ಕಲರ್. ಸೈಡಲ್ಲಿ ಕಲರ್ ಎಲಿ ಗ್ರೀನ್ ಕಲರ್, ಫ್ಲವರ್ ಆರೆಂಜ್ ಕಲರ್. ಗ್ರೀನ್ ಕಲರ್ ಎಲಿ ಗ್ರೀನ್ ಫ್ಲವರ್. ಎಲಿ ಗ್ರೀನ್ ಮಾಡು ಬಂಗಾರ. ಸೈಡಲ್ಲಿ ಗ್ರೀನ್ ಮಾಡು. ಇದು ಎಲಿ ಗ್ರೀನ್. ಫ್ಲವರ್ ರೆಡ್ ಮಾಡು. ಫ್ಲವರ್ ರೆಡ್ ಮಾಡು. ಮಾಡ್ತಾನೆ ಬಿಡ. ಫ್ಲವರ್ ಆಗ. ಇದು ಆರೆಂಜ್. ಆರೆಂಜ್ ಪೈಪ್ ಉಗ ಹಾಕಬೇಕು. ಲೈನ್ ಮೇಲೆ ಅಲ್ಲ, ಇರೋ. ಆ ಕಡೆ ಇಲ್ಲಿ ಸ್ವಲ್ಪ ಬರ್ತೈತೆ. ಉಪ್ಸ್.
ಜೂಮ್ ಮಾಡ್ತೀನಿ. ಬ್ರಷ್ ತೊಗೊಂಡ್ವಿ, ಆರೆಂಜ್ ಮನೆ ರೆಡಿ. ನೀನು ಮಾಡ್ತೀಗ ಎಲ್ಲ ನೀನು ಮಾಡ್ಬೇಕು ನೋಡು. ಫಸ್ಟ್ ಸೇವ್ ಮಾಡೋಣ. ಇದು ಇಲ್ಲಿ ಹೌಸ್ ಅಂತ ಬರಿತೀನಿ. ಆಮೇಲೆ ನೆಕ್ಸ್ಟ್ ಯಾವಾಗಾದ್ರೂ ಓಪನ್ ಮಾಡ್ಕೊಳ್ಳೋಕೆ ಬರುತ್ತೆ, ಇಲ್ಲಿ ಸೇವ್ ಆಗುತ್ತೆ. ಒಂದ್ಸತಿ ಮಾಡಿದ್ರೆ ಅದು ಸೈಜ್ ಇಂಕ್ರೀಸ್ ಮಾಡ್ಕೊಳ್ಳಿ. ದೊಡ್ಡ ಮಾಡಬೇಕು, ಒಂದ್ಸತಿ ಸೈಜ್ ಕ್ಲಿಕ್ ಮಾಡಿದ್ರೆ ಬರಲ್ಲ, ಇದೀಗ ಬರಲ್ಲ, ಹೊಸ ಬರ್ತವೆ. ಓಕೆ, ಹೊಸ ನೋಡಲ್ಲ. ಸೈಜ್ ಕ್ಲಿಕ್ ಮಾಡಿ ಕರೆಕ್ಟ್ ಇಲ್ಲಿ ಲೈನ್ ಇಟ್ಕೊಂಡು ಏನು ಮಾಡಬೇಕು, ಇಟ್ಕೊಂಡು ಏನು ಮಾಡಬೇಕು, ಇಟ್ಕೊಂಡು ಸೈಡ್ ಬರಲ್ಲ. ಅದಕ್ಕೆ ನೋಡ ಅಯ್ಯೋ ಬಿಡು ಬಿಡು. ಈಗ ಬಿಡು ಇರು. ಫಸ್ಟ್ ಈ ಕಡೆ ಹೋಗಿಲ್ಲ, ಇಲ್ಲಿ ಮೇಲೆ ಮೇಲೆ ಇಟ್ಕೊಂಡು ಮೇಲೆ ಓಕೆ. ಇಲ್ಲಿ ಇಲ್ಲ, ಈ ಲೈನ್ ಇಟ್ಕೊಂಡು ಇರ್ಬೋದು ಅಲ್ಲಿ. ಅದಲ್ಲ ಫುಲ್ ಅಲ್ಲ, ಈ ಎಡ್ಜ್ ಇಟ್ಕೊಂಡೆ ಈ ಸೈಡ್ ನೀರು ಬಿಟ್ಟು ಬಿಟ್ಟು ಡೋರ್ ಬಿಟ್ಟು ಡೋರು ತೊಗೊಂಡು ಮೇಲೆ ಹೇಳಿ ಹಿಂಗೆ ಹಿಂಗೆ ತಗೊಳ್ಳ ಸೆಂಟರ್ ಸೈಡ್ ಕ್ಲಿಕ್ ಮಾಡಿ ಡೋರ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಬನ್ನಿ ಟೆರೆಸ್ ಸ್ವಲ್ಪ ಸೆಂಟರ್ ಇಟ್ಕೊಂಡು ಕರೆಕ್ಟ್ ರೈಸ್. ನೆಕ್ಸ್ಟ್ ವಿಂಡೋ ಅದು ಸೇಮ್ ಅದೇ ಕರೆಕ್ಟ್. ಇನ್ನೊಂದು ಒಂದೇ ಕೈ ಎಷ್ಟು ಒಂದೇ ಒಂದೇ ಕೈ ತಗೋ, ಹಿಂಗೆ ತಗೋ, ಒಂದೇ ಕೈ ತಗೋ, ಒಂದೇ ಫಿಂಗರ್ ಅಷ್ಟೇ. ಸಣ್ಣ ಒಂದೇ ಫಿಂಗರ್ ಹಿಂಗೆ ಕರೆಕ್ಟ್ ಅಷ್ಟು ಬಿಡದಾ. ವಿಂಡೋ ಹಿಂಗೆ ತಗೋ, ಇನ್ನೊಂದು ಈ ಮೂಲಿಂದ ಈ ಮೂಲಿಗೆ ಒಂದು, ಈ ಮೂಲಿಂದ ಅಷ್ಟು ಹಂಗೆ ಮಾಡಬೇಕು. ಬರೋದು ಮಾಡಿ ತಪ್ಪಾದ್ರೆ ಇದು ಕ್ಲಿಕ್ ಮಾಡಿ, ತಪ್ಪಾದ್ರೆ ಹಿಂದೆ ಹಿಂದೆ ಸಾಲು ತಿನ್ನವೇ. ಏಯ್ ಏನ ಕೊಟ್ಟ ನೋಡಿ, ಏನನ್ನ ಹುಟ್ಟು ಮಗಳು ಇವರು. ನನ್ನ ಮಗ ನಾನು ಇದು ಅಂತೀನಿ. ಮಾರ್ನಿಂಗ್ ಅಂತೂ ಲೇಟಾಗಿ ಎದ್ದೇಳೋದು, ಹಾಗಾಗಿ ಬೆಳಗ್ಗೆ ಮಮ್ಮಿನೇ ಹಚ್ಚಿಬಿಡ್ತಾಳೆ. ಈವ್ನಿಂಗು ಆವತ್ತು ದೇವ್ರ ದೀಪ ಹಚ್ತಾಯಿದ್ದೆ, ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ತಾಯಿದ್ದೆ. ನೈಟ್ಗೆಲ್ಲ ಅಡುಗೆ ಇತ್ತು, ಹಂಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಡೋಣ ಅಂತ ಹುಂಚಿನಕಾಯಿದು ತೊಕ್ಕಿರುತ್ತಲ್ಲ, ಅದಕ್ಕೆ ಶೇಂಗಾ ಆನಿಯನ್ ಎಲ್ಲ ಹಾಕಿ ಚಟ್ನಿ ಮಾಡಿದ್ವಿ ಅನ್ನದ ಜೊತೆ. ಆಮೇಲೆ ಹಾಲು ಬಂತು ಈವ್ನಿಂಗ್ ಕೂಡ, ಸೊ ಹಾಲು ಕಾಯಿಸಿ ಟೀ ಮಾಡಿಕೊಂಡು ಟೀ ಕುಡಿದೆ. ಇದೇ ಇವತ್ತು ಬೆಳಗ್ಗೆಯಿಂದ ನೈಟ್ವರೆಗೂ ಮಾಡಿರೋ ವ್ಲಾಗು. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಸೊ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸೊ ಹೋಪ್ ಯು ಆಲ್ ಎಂಜಾಯ್ಡ್. ಬಾಯ್.